ಆತ್ಮೀಯರೆಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ MRC ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್, ಮೈಸೂರಿನಿಂದ. ಮೈಸೂರು ಜಿಲ್ಲೆಯ ತಿರುಮಕೂಡಲು ನರಸೀಪುರದಲ್ಲಿ ಕಾವೇರಿ, ಕಪಿಲ ಹಾಗೂ ಸ್ಫಟಿಕ ಸರೋವರಗಳು ಸೇರುವ ಪುಣ್ಯಸ್ಥಳ ತ್ರಿವೇಣಿ ಸಂಗಮದಲ್ಲಿ ಫೆಬ್ರವರಿ ದಿನಾಂಕ 10, 11, 12ರಂದು 3 ದಿನಗಳ ಕಾಲ ನಡೆದ 13ನೇ ಕುಂಭಮೇಳದ ಕುರಿತಾದ ಈ ವಿಡಿಯೋದಲ್ಲಿ ಪವಿತ್ರ ಸ್ಥಳದ ಕುರಿತು ಒಂದಷ್ಟು ಮಾಹಿತಿಗಳನ್ನು ನೀಡಲು ಪ್ರಯತ್ನಿಸುತ್ತೇನೆ. ದೂರದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳಕ್ಕೆ ಹೋಗಿ ಪವಿತ್ರ ಸ್ನಾನ ಮಾಡಲು ಸಾಧ್ಯವಾಗದವರು ಸಮೀಪದ ತಿ ನರಸೀಪುರ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುವುದರಿಂದ ಅಷ್ಟೇ ಪುಣ್ಯ ಬರುವುದು. ಕಾವೇರಿ ಕಪಿಲ ಸಂಗಮ ಸ್ಥಳದಲ್ಲಿ ತಾಲೂಕು ಕೇಂದ್ರ ನರಸೀಪುರದಿಂದ ಆಚೆ ದಡದಲ್ಲಿರುವ ತೀರ್ಥ ಸ್ಥಳ ತಿರುಮಕೂಡಲಿನ ಎದುರು ದಡದಲ್ಲಿರುವ ಬೆನಕನಹಳ್ಳಿಯಲ್ಲಿ ನೂತನ ಶಿಲಾಯುಗ ಸಂಸ್ಕೃತಿಯ ಅವಶೇಷಗಳನ್ನು ಬಹಳ ಹಿಂದೆಯೇ ಪತ್ತೆ ಹಚ್ಚಿದ್ದಾರೆ. ಕಾವೇರಿ ಕಪಿಲ ನದಿಗಳು ಕೂಡುವ ತಿರುಮಕೂಡಲು ಸಂಗಮ ಸ್ಥಳ ಇದಾಗಿದ್ದು, ಈ ಎರಡು ನದಿಗಳು ಅಲ್ಲಿರುವ ಸ್ಫಟಿಕ ಸರೋವರದೊಂದಿಗೆ ಸಂಗಮಿಸುವುದರಿಂದ ಇದಕ್ಕೆ ತಿರುಮಕೂಡಲು ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಇದನ್ನು ಸ್ಥಳೀಯ ಶಾಸನಗಳು ಮಾರ್ದನಿಸುತ್ತವೆ. ಅಲ್ಲದೆ ಇದಕ್ಕೆ ಸಾಕ್ಷಿಯಾಗಿ ಎರಡು ನದಿ ಕಾವೇರಿ ಹಾಗೂ ಕಪಿಲಗಳು ಸ್ಫಟಿಕ ಸರೋವರದೊಂದಿಗೆ ಒಂದಾಗುವ ಸ್ಥಳದಲ್ಲಿ ನಿಲ್ಲಿಸಿರುವ ನಂದಿ ಕಂಬವನ್ನು ತೋರಿಸಲಾಗುತ್ತದೆ. ಇಲ್ಲಿಂದ ಈವರೆಗೆ 12 ಶಾಸನಗಳು ವರದಿಯಾಗಿವೆ. ಅಲ್ಲದೆ ತಿರುಮಕೂಡಲಿನ ಉಲ್ಲೇಖ ಇತರೆಡೆಯ ಶಾಸನಗಳಲ್ಲೂ ಕಂಡುಬರುತ್ತವೆ. ತುಂಬುಲದ 1180ರ 2 ಶಾಸನಗಳು ಇಮ್ಮಡಿ ಬಲ್ಲಾಳನ ಆಳ್ವಿಕೆಯಲ್ಲಿ ತಿರುಮಕೂಡಲಿನ ಅಗಸ್ತೇಶ್ವರನ ದೇವರ ಪೂಜಾ ವಿಧಿಗೆಂದು ತುಂಬಲ ಮತ್ತದರ ಉಪಗ್ರಾಮಗಳನ್ನು ಅರಸರು ಅಗಜಿಯನಿಗೆ ದತ್ತಿ ಬಿಟ್ಟಿದ್ದನ್ನು ದಾಖಲಿಸುತ್ತದೆ. ತಿರುಮಕೂಡಲಿನ ಮೊದಲ ಉಲ್ಲೇಖ ಇದಾಗಿದ್ದು, ಪ್ರಾಚೀನ ಶಾಸನಗಳಲ್ಲಿ ದಕ್ಷಿಣ ಪ್ರಯಾಗ, ದಕ್ಷಿಣ ವಾರಣಾಸಿ, ಭೂಕೈಲಾಸವಾದ ಶ್ರೀ ರುದ್ರಪಾದ ಸಾನ್ನಿಧ್ಯವಾದ ಕಾವೇರಿ ಕಪಿಲ ಸಂಗಮ ತಿರುಮಕೂಡಲು ಎಂದೇ ಉಲ್ಲೇಖಿತಗೊಂಡಿದ್ದು, ಇಲ್ಲಿ ಅಗಸ್ತೇಶ್ವರ, ಹನುಮಂತೇಶ್ವರ, ಗರ್ಗೇಶ್ವರ, ಪಾರ್ವತಿ ಮುಂತಾದ ಗುಡಿಗಳಿವೆ. ಹಿಂದೆ ಇದು ಅಗಸ್ತ್ಯ ಮುನಿಗಳ ಆಶ್ರಮವಾಗಿದ್ದು, ಅವರ ಆದೇಶದಂತೆ ಉತ್ತರದಿಂದ ಶಿವಲಿಂಗವನ್ನು ತರಲು ಹೋದ ಹನುಮಂತನು ಸಕಾಲಕ್ಕೆ ಬರುವಲ್ಲಿ ವಿಫಲನಾದಾಗ ತಾವೇ ಮರಳಿನಿಂದ ಸಿದ್ಧಪಡಿಸಿದ್ದ ಲಿಂಗವನ್ನು ಅಗಸ್ತೇಶ್ವರರು ಪ್ರತಿಷ್ಠಾಪಿಸಿ ಪೂಜಿಸಿದರಂತೆ. ಅನಂತರ ಶಿವಲಿಂಗದೊಂದಿಗೆ ಉತ್ತರದಿಂದ ಬಂದ ಹನುಮಂತನು ಇದನ್ನು ಕಂಡು ಸಿಟ್ಟಿನಿಂದ ಈ ಲಿಂಗವನ್ನು ಕೀಳಲು ಯತ್ನಿಸಿದಾಗ ಆದ ಗುರುತನ್ನು ಹನುಮಲಿಂಗದ ಮೇಲೆ ಈಗಲೂ ನೋಡಬಹುದೆಂದು ಆಸ್ತಿಕರು ಹೇಳುತ್ತಾರೆ. ನಂತರದಲ್ಲಿ ಅಗಸ್ತ್ಯಲಿಂಗವಿರುವ ಈ ಕ್ಷೇತ್ರಗಳಲ್ಲೇ ಹನುಮಂತನು ತಂದಿದ್ದ ಹನುಮಂತೇಶ್ವರ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಯಿತಂತೆ. ಕಚ್ಚು ಬಿದ್ದಿರುವ ಅಗಸ್ತೇಶ್ವರನ ಲಿಂಗದಲ್ಲಿನ ಗುಳಿಯ ನೀರನ್ನು ಭಕ್ತರು ಪ್ರಸಾದವೆಂದು ಈಗಲೂ ಪರಿಗಣಿಸಿ ಸ್ವೀಕರಿಸುತ್ತಾರೆ. ಸುಮಾರು 10ನೇ ಶತಮಾನಕ್ಕೆ ಸೇರಿದ ಗುಡಿ ಇದೆಂದು ಈವರೆಗೆ ಪರಿಗಣಿಸಲಾಗಿತ್ತು. ಈ ಗುಡಿಯ ಪರಿಸರದಲ್ಲಿ ಲಭಿಸಿರುವ ಮುಮ್ಮಡಿ ನರಸಿಂಹನ ಕಾಲದ ಶಾಸನಗಳಲ್ಲಿ 2 ಶಾಸನಗಳು ಅರಸನ ಸಾಮಂತನಾದ ಗಂಗಮಂಡಲ ಪಿಳ್ಳೆಯು ಅಗಸ್ತೇಶ್ವರ ದೇವರ ಸನ್ನಿಧಿಯಲ್ಲಿ ಬಲಿಪೀಠ ಹಾಗೂ ವೃಷಭದೇವರನ್ನೊಳಗೊಂಡ ವೃಷಭ ಮಂಟಪವನ್ನು ನಿರ್ಮಿಸಿದ ಅಂಶವನ್ನು ತಿಳಿಸುತ್ತದೆ. ಇಮ್ಮಡಿ ವೀರಹರಿಹರನ ಕಾಲದ ಬೈರಾಪುರದ 1392ರ ಶಾಸನ ತಿರುಮಕೂಡಲನಾಥನ ಸನ್ನಿಧಿಯಲ್ಲಿ ಬೈರಾಪುರವನ್ನು ಆಲೂಗೋಡಿನ ಕೇದಾರನಾಥನಿಗೆ ದತ್ತಿ ಬಿಟ್ಟಿದ್ದನ್ನು ದಾಖಲಿಸುತ್ತದೆ. ತಿರುಮಕೂಡಲಿನ ದೇವರಕಟ್ಟೆ ಬಳಿಯಿರುವ 1494ರ ಶಾಸನ ಮಹಾಮಂಡಳೇಶ್ವರ ವೀರನಂಜರಾಜ ಒಡೆಯನ ಕಾಲದಲ್ಲಿ ಪರ್ವತಯ್ಯನು ಅಗಸ್ತೇಶ್ವರ, ಗರ್ಗೇಶ್ವರ ದೇವರ ಸನ್ನಿಧಿಯಲ್ಲಿ ಉಮಾಹಾರ ದೇವರನ್ನು ಪ್ರತಿಷ್ಠಾಪಿಸಿ ಆಲೂಗೋಡು ಗ್ರಾಮವನ್ನು ದಾನ ಬಿಟ್ಟ ಅಂಶವನ್ನು ದಾಖಲಿಸುತ್ತದೆ. ಇಲ್ಲಿ ಪ್ರಸ್ತಾಪಿಸಿರುವ ಗರ್ಗೇಶ್ವರ ಸನ್ನಿಧಿ ನೆರೆಯ ಗರ್ಗೇಶ್ವರಿಯೇ ಆಗಿದ್ದು, ಅಲ್ಲಿ ಗರ್ಗೇಶ್ವರ ಹಾಗೂ ಉಮಾಹಾರ ದೇವರ ಆಲಯಗಳಿವೆ. ಇಲ್ಲಿಯ ಗಣಪತಿ ಶ್ರೀ ಚಕ್ರಯಂತ್ರವನ್ನು ಬರೆದವರು ಆದಿಶಂಕರರೆಂಬ ಪ್ರತೀತಿ ಇದ್ದು, ಭಕ್ತರ ಕೋರಿಕೆ ಪೂರೈಸುವ ಗಣಪನೆಂದೇ ಪ್ರಸಿದ್ಧನಾಗಿದ್ದಾನೆ. ನೆರೆಯ ಬೈರಾಪುರದ ಸುಮಾರು 15ನೇ ಶತಮಾನದ ಇನ್ನೊಂದು ಶಾಸನದಲ್ಲಿ ತಿರುಮಕೂಡಲಿನ ಹನುಮಂತೇಶ್ವರ ದೇವರ ನಂದಾದೀಪಕ್ಕೆಂದು ಆಲೂಗೋಡು ಹಾಗೂ ಬೈರಾಪುರದ ಒಕ್ಕಲುಗಳು ದಾನ ಬಿಟ್ಟ ಉಲ್ಲೇಖವಿದೆ.
ಕೃಷ್ಣದೇವರಾಯನ ಕಾಲಕ್ಕೆ ಸೇರಿದ ತಿರುಮಕೂಡಲಿನ ಶಾಸನದಿಂದ ಶರಣಪ್ಪ ಶೆಟ್ಟಿಯು ಪಾರ್ವತಿ ಗುಡಿಯನ್ನು ನಿರ್ಮಿಸಿದಾಗ ಪ್ರಾಂತಾಧಿಕಾರಿ ಸಾಳುವ ಗೋವಿಂದರಸನು ಗದ್ದೆಯನ್ನು ದಾನ ಬಿಟ್ಟ ಅಂಶ ಗೊತ್ತಾಗುತ್ತದೆ. ಇಲ್ಲಿರುವ ಅಗಸ್ತ್ಯೇಶ್ವರ ದೇವಾಲಯವು ವಿಶಾಲ ಸಂಕೀರ್ಣವಾಗಿದ್ದು ಪ್ರಧಾನ ದ್ವಾರವು ಉತ್ತರಕ್ಕಿದ್ದರೆ ಅಗಸ್ತ್ಯೇಶ್ವರ ಗುಡಿಯು ಪೂರ್ವಾಭಿಮುಖವಾಗಿದೆ. ಮೂಲತಃ 10-11ನೇ ಅಂತ್ಯಕಾಲದ್ದೆಂದು ಊಹಿಸಲಾಗಿರುವ ಈ ಗುಡಿಯು ನಂತರದಲ್ಲಿ ಹೊಯ್ಸಳ, ವಿಜಯನಗರ, ಮೈಸೂರು ಅರಸರು ಹಾಗೂ ಸ್ಥಳೀಯ ಪಾಳೇಗಾರರ ಆಡಳಿತಾವಧಿಯಲ್ಲಿ ಹಲವಾರು ಸೇರ್ಪಡೆ ಮಾರ್ಪಾಡುಗಳೊಂದಿಗೆ ವಿಸ್ತಾರಗೊಂಡು ಇಂದಿನ ರೂಪು ಪಡೆದಿದೆ. ಮೂಲ ಗರ್ಭಗೃಹದಲ್ಲಿ ಅಗಸ್ತ್ಯೇಶ್ವರ ಲಿಂಗವಿದ್ದು ನವರಂಗದಲ್ಲಿ ದುಂಡಾಕಾರದ ಕಂಬಗಳಿದ್ದು ಇದರ ಬಾಗಿಲುವಾಡ ಸರಳವಾಗಿದೆ. ನವರಂಗದ ಮುಂಭಾಗದಲ್ಲಿರುವ ವಿಶಾಲವಾದ ಮಂಟಪವು ವಿಜಯನಗರ ಕಾಲದ ರಚನೆಯಾಗಿದ್ದು ವಿಜಯನಗರ ಶೈಲಿಯ ಕಂಬಗಳಿವೆ. ಇದಕ್ಕೆ ನಂತರದಲ್ಲಿ ಪ್ರಾಕಾರವನ್ನು ಸೇರಿಸಲಾಗಿದ್ದು ಸುಂದರವಾದ ದ್ವಾರಪಾಲಕರು, ಆದಿತ್ಯ, ಸುಬ್ರಹ್ಮಣ್ಯ, ಗಣಪತಿ ಹಾಗೂ ಮಹಿಷಮರ್ದಿನಿ ಶಿಲ್ಪಗಳಿರುವುದು ಇಲ್ಲೇ. ಅನಂತರದಲ್ಲಿ ಎತ್ತರದ ಕಂಬಗಳುಳ್ಳ ವಿಶಾಲವಾದ ಮಂಟಪ ಹಾಗೂ ಪ್ರಾಕಾರವನ್ನು 19ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಈ ಮಂಟಪದ ತೊಲೆ ಹಾಗೂ ಚಾವಣಿಗಳ ಮೇಲೆ ಕಪ್ಪು ಕೆಂಪು ವರ್ಣ ಬಳಸಿ ರಚಿಸಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರು, ಬ್ರಿಟಿಷ್ ಅಧಿಕಾರಿಗಳು ಹಾಗೂ ರೇಖಾಚಿತ್ರ ವಿನ್ಯಾಸಗಳ ಆಕರ್ಷಕ ವರ್ಣಚಿತ್ರವಿದ್ದು ಮಬ್ಬಾಗಿದೆ. ಇದೇ ಮಂಟಪದಲ್ಲಿ ಶಾಸನೋಕ್ತ ನಂದಿಯ ಮೂರ್ತಿ ಇದ್ದು ಗುಡಿಯ ವಾಯುವ್ಯ ಭಾಗದಲ್ಲಿ ಶಾಸನೋಕ್ತ ಪಾರ್ವತಿ ಗುಡಿ ಇದ್ದು ಅದನ್ನಿಂದು ಪೂರ್ಣಮಂಗಳ ಕಾಮಾಕ್ಷಿ ಎಂದು ಕರೆಯಲಾಗುತ್ತಿದೆ. ಈ ಗುಡಿಯ ಆವರಣದಲ್ಲಿ ವಿಷ್ಣು ಹಾಗೂ ದಕ್ಷಿಣ ಮೂರ್ತಿಯ ಶಿಲ್ಪಗಳಿವೆ. ಗುಡಿಯ ಹೊರ ಪ್ರಾಕಾರದ ಪ್ರವೇಶ ದ್ವಾರಕ್ಕೆ ಕಿರುಶಿಖರವಿದ್ದು ಮುಖಮಂಟಪವೂ ಇದೆ. ಅದರ ಗೋಡೆಯಲ್ಲಿ 1927ರಲ್ಲಿ ನೀಡಿರುವ ದತ್ತಿ ಶಿಲಾಲೇಖವಿದೆ. ಅಲ್ಲದೆ ಆದಿಚುಂಚನಗಿರಿ ಶಾಖಾಮಠದ ಸಮುದಾಯ ಭವನವಿದೆ. ಅಗಸ್ತ್ಯೇಶ್ವರನ ಸನ್ನಿಧಿಯಲ್ಲಿ 3 ವರ್ಷಕ್ಕೊಮ್ಮೆ ಮಾಘ ಶುದ್ಧ ಪೌರ್ಣಿಮೆಯಲ್ಲಿ ಜರುಗುವ ಕುಂಭಮೇಳದಲ್ಲಿ ಅಸಂಖ್ಯಾತ ಭಕ್ತರು ನೆರೆಯುತ್ತಿದ್ದು 2010ರಲ್ಲಿ ಕುಂಭಮೇಳವು ಯಶಸ್ವಿಯಾಗಿ ಜರುಗಿತು. ಪ್ರವೇಶ ದ್ವಾರದ ಬಳಿ ಇರುವ ಆಕರ್ಷಕ ತೋರಣಗಳನ್ನು ದೀಪಸ್ತಂಭಗಳು ಹೊತ್ತು ನಿಂತಿದ್ದು ಅಲ್ಲೇ ಬಲಿಪೀಠವಿದೆ. ಇಲ್ಲಿರುವ ಅಷ್ಟಭುಜ ನಾಟ್ಯ ವಿಷ್ಣು ಶಿಲ್ಪ ಅಪರೂಪದ ಹೊಯ್ಸಳ ಶಿಲ್ಪವಾಗಿದ್ದು ಅದನ್ನಿಂದು ಅಶ್ವತ್ಥನಾರಾಯಣನೆಂದು ಕರೆಯಲಾಗುತ್ತಿದೆ. ಅಗಸ್ತ್ಯೇಶ್ವರ ದೇವಾಲಯದ ಆವರಣದಲ್ಲಿ ಮಾರ್ಕಂಡೇಶ್ವರ, ಸೋಮೇಶ್ವರ, ಗರ್ಗೇಶ್ವರ ಮುಂತಾದವಲ್ಲದೆ 21 ಬಿಡಿ ಶಿವಲಿಂಗಗಳುಳ್ಳ ಕಿರುಗುಡಿಗಳು ಪ್ರಾಕಾರದಂಚಿನಲ್ಲಿವೆ. ಈ ಗುಡಿಗೆ ಹೊಂದಿಕೊಂಡಂತೆ ಇರುವ ಅಶ್ವತ್ಥಕಟ್ಟೆಯು ಬ್ರಹ್ಮ ಪೂಜಿತವೆಂಬ ಹೇಳಿಕೆ ಇದ್ದು ಅಲ್ಲಿ ಆಕರ್ಷಕವಾದ 106 ನಾಗಕಲ್ಲುಗಳಿವೆ. ಸನಿಹದಲ್ಲೇ ಇರುವ ಬ್ರಹ್ಮೇಶ್ವರ ಗುಡಿಯ ಬದಿಯಲ್ಲಿ ಸುಮಾರು 18ನೇ ಶತಮಾನದಲ್ಲಿದ್ದ ಮಾಧ್ವಯತಿ, ರಘುನಾಥ ತೀರ್ಥ, ಶೇಷಚಂದ್ರಿಕಾಚಾರ್ಯರ ವೃಂದಾವನವು ಸೇರಿದಂತೆ 10 ವೃಂದಾವನಗಳಿವೆ. ಸೋಸಲಿಯ ವ್ಯಾಸರಾಜ ಮಠದ ಶಾಖಾಮಠ ಇದಾಗಿದ್ದು ಅನತಿ ದೂರದಲ್ಲೇ ಶೃಂಗೇರಿ ಶಾಖಾಮಠವೂ ಇದೆ. ಇಲ್ಲಿಯ ಅಗಸ್ತ್ಯೇಶ್ವರ ದೇವಾಲಯದಷ್ಟೇ ಪ್ರಾಚೀನವಾದ ಹನುಮಂತೇಶ್ವರನ ಗುಡಿಯು ಪೂರ್ವಾಭಿಮುಖವಾಗಿದ್ದು ಗರ್ಭಗೃಹ, ಅಂತರಾಳ ಹಾಗೂ ನವರಂಗಗಳನ್ನು ಹೊಂದಿದೆ. ಗರ್ಭಗೃಹದಲ್ಲಿ ಹನುಮ ಪ್ರತಿಷ್ಠಾಪಿತ ಹನುಮಂತೇಶ್ವರ ಲಿಂಗವಿದ್ದು ಗುಡಿಯ ಚಾವಣಿಯು ಇಳಿಜಾರಾಗಿದೆ. ಅಲ್ಲದೆ ಇಲ್ಲಿ ಗಣಪತಿ, ವೀರಭದ್ರ, ಆಂಜನೇಯ, ಗ್ರಾಮದೇವತೆ ಚೌಡೇಶ್ವರಿ ಮುಂತಾದ ನವೀನ ಗುಡಿಗಳಿವೆ. ಇಲ್ಲಿಯ ವೀರಭದ್ರ ಗುಡಿಯು ಹಿಂದೆ ಇಲ್ಲಿದ್ದಿರಬಹುದಾದ ಜೈನ ಬಸದಿಯನ್ನು ಸೂಚಿಸುವಂತಿದೆ. ಅಗಸ್ತ್ಯೇಶ್ವರ ಗುಡಿಯಿಂದ ಪೂರ್ವಕ್ಕೆ ಆಚೆ ದಡದಲ್ಲಿರುವ ಆನಂದೇಶ್ವರ ದೇವಾಲಯವನ್ನು ಚಿದಾನಂದ ಎಂಬ ಸನ್ಯಾಸಿಯು 200 ವರ್ಷಗಳ ಹಿಂದೆ ನಿರ್ಮಿಸಿದ್ದು ಬದಿಯಲ್ಲೇ ಭಿಕ್ಷೇಶ್ವರ ಎಂದು ಕರೆಯಲ್ಪಡುವ ಇನ್ನೊಂದು ದೇವಾಲಯವಿದೆ. ಅಗಸ್ತ್ಯೇಶ್ವರ ದೇವಾಲಯದ ಹೊರ ಪ್ರಾಕಾರದ ಸಭಾಮಂಟಪದ ಕಂಬಗಳ ಮೇಲಿರುವ ಉಬ್ಬು ಕೆತ್ತನೆಗಳು ವೈವಿಧ್ಯತೆಯಿಂದ ಕೂಡಿದ್ದು ಕಂಬವೊಂದರ ಮೇಲೆ ಪಿಟೀಲನ್ನು ನುಡಿಸುತ್ತಿರುವ ಸುಂದರಿಯೋರ್ವಳ ಉಬ್ಬು ಕೆತ್ತನೆ ಆಕರ್ಷಕವಾಗಿದೆ. ಶ್ರೇಷ್ಠ ಪಿಟೀಲು ವಾದಕರಾದ ಚೌಡಯ್ಯ ಮತ್ತವರ ತಾಯಿ ಭರತನಾಟ್ಯ ವಿಶಾರದೆ ಖ್ಯಾತಿಯ ರಾಜನರ್ತಕಿ ಸುಂದರಮ್ಮ ತಿರುಮಕೂಡಲಿನವರಾಗಿದ್ದು ರಾಜಾಶ್ರಯದಲ್ಲಿದ್ದ ಕಲಾಕೋವಿದರಾಗಿದ್ದು ಅವರ ವಂಶಸ್ಥರು ಈಗಲೂ ಇಲ್ಲಿದ್ದಾರೆ. ತಿರುಮಕೂಡಲಿನ 1556ರ ಶಾಸನದಿಂದ ಅಗಸ್ತ್ಯೇಶ್ವರ ದೇವರ ಅಂಗರಂಗಭೋಗ, ನೈವೇದ್ಯ, ರಥೋತ್ಸವ, ಹನುಮಂತೇಶ್ವರ ದೇವರ ಸೇವೆ ಹಾಗೂ ಆದಿಗುಂಜಿಯ ನರಸಿಂಹದೇವರ ತಿರುವಿಡಿಯಾಟಕ್ಕೆಂದು ಶ್ರೀರಂಗಪಟ್ಟಣಕ್ಕೆ ಸಲ್ಲುವ ತುಂಬಲ ಗ್ರಾಮವನ್ನು ರಾಯಸದ ವೆಂಕಟಾದ್ರಿಯು
ತಂದೆ ತಿಮ್ಮರಾಜನ ಪುಣ್ಯಾರ್ಥವಾಗಿ ದಾನ ಬಿಟ್ಟ ಅಂಶ ಗೊತ್ತಾಗುತ್ತದೆ. ಅದೇ ಕಾಲಕ್ಕೆ ಸೇರಿದ ತುಂಬಲದ ಶಾಸನವು ಇದೇ ಅಂಶವನ್ನು ಒಳಗೊಂಡಿರುವ ಉಲ್ಲೇಖಾರ್ಹ. ಚಾಮರಾಜ ಒಡೆಯನು ಚಾಮರಾಜ ಸಮುದ್ರ ಎಂಬ ಅಗ್ರಹಾರವನ್ನು ನಿರ್ಮಿಸಿದ ಅಂಶವನ್ನು ದಾಖಲಿಸುವುದರ ಜೊತೆಗೆ ಕಾವೇರಿ ಕಪಿಲ ಸಂಗಮದ ತ್ರಿಕೋಟ ಕ್ಷೇತ್ರದಲ್ಲಿನ ಅಗಸ್ತ್ಯೇಶ್ವರ, ಸೋಮೇಶ್ವರ, ಮಾರ್ಕಂಡೇಶ್ವರ, ಹನುಮಂತೇಶ್ವರ, ಗರ್ಗೇಶ್ವರ ಎಂಬ ಪಂಚಲಿಂಗಗಳು ಹಾಗೂ ಸ್ಫಟಿಕ ಸರೋವರ ತೀರದ ಗುಂಜಾ ನರಸಿಂಹಸ್ವಾಮಿ ಸನ್ನಿಧಿಯಲ್ಲಿ ದತ್ತಿಯನ್ನು 33 ವೃತ್ತಿಗಳನ್ನಾಗಿ ವಿಭಜಿಸಿ 33 ಬ್ರಾಹ್ಮಣರು ಸೇರಿದಂತೆ ಗುಂಜಾ ನರಸಿಂಹಸ್ವಾಮಿಗೆ ದತ್ತಿ ಬಿಟ್ಟ ಅಂಶವನ್ನು ಅರ್ಹುತ್ತದೆ. ಇದರಿಂದ ತಿರುಮಕೂಡಲು ಕೂಡ ಈ ಶಾಸನದ 1622ರ ಕಾಲಕ್ಕೆ ಪಂಚಲಿಂಗ ಕ್ಷೇತ್ರವಾಗಿದ್ದ ಅಂಶ ವೇದ್ಯವಾಗುತ್ತದೆ. ತಿರುಮಕೂಡಲಿನ ಬಳಿ ಕಾವೇರಿ ಕಪಿಲ ನದಿಗಳಿಗೆ 1932-34ರಲ್ಲಿ ನಿರ್ಮಿಸಿರುವ ಸೇತುವೆಗಳು ತಾಲೂಕಿನ ಪ್ರಾಚೀನ ಸೇತುವೆಗಳಾಗಿದ್ದು ಈಗಲೂ ಸುಸ್ಥಿತಿಯಲ್ಲಿವೆ. ಕಾವೇರಿ ನದಿ ತೀರದ ಮರಳಿಗೆ ನೆರೆಯ ಮೈಸೂರಿನಿಂದ ದೂರದ ಬೆಂಗಳೂರವರೆಗೆ ಬಹಳ ಬೇಡಿಕೆ ಇತ್ತು. ಮರಳು ಸಾಗಣೆಯನ್ನು ಸರ್ಕಾರ ಈಗ ನಿರ್ಬಂಧಿಸಿದೆ. ಇಲ್ಲಿನ ಸೇತುವೆ ಹಾಗೂ ರಸ್ತೆಗಳು ಶಿಥಿಲಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಪರ್ಯಾಯ ಸೇತುವೆಗಳ ನಿರ್ಮಾಣಕ್ಕೆ ಯೋಜನೆಯನ್ನು ರೂಪಿಸಿ ಅದರಂತೆ ಈಗ ಹೊಸ ಸೇತುವೆಯೊಂದನ್ನು ನಿರ್ಮಿಸಲಾಗಿದೆ. ತಿರುಮಕೂಡಲುಗೆ ಹೊಂದಿಕೊಂಡಂತಿರುವ ತಿರುಮಕೂಡಲು ನರಸೀಪುರದ ಬಗ್ಗೆ ಒಂದಷ್ಟು ಮಾಹಿತಿ. ತಾಲೂಕು ಕೇಂದ್ರವಾಗಿರುವ ಇದು 1868ರಿಂದ ಆಗಿನ ತಲಕಾಡು ತಾಲೂಕಿನ ಆಡಳಿತ ಕೇಂದ್ರವಾಗಿದ್ದು ಮುಂದೆ 1882ರಲ್ಲಿ ತಾಲೂಕಿಗೂ ಇದೇ ಹೆಸರನ್ನು ನೀಡಲಾಯಿತು. ನರಸೀಪುರ ನಗರವು ಕಪಿಲ ಹಾಗೂ ಕಾವೇರಿ ನದಿಯ ಬಲದಂಡೆಯ ಮೇಲಿರುವ ಪಟ್ಟಣವಾಗಿದ್ದು ಕಾವೇರಿ ಕಪಿಲ ಸಂಗಮ ಸ್ಥಳದ ಇಕ್ಕೆಲಗಳಲ್ಲಿ ಆಚೀಚೆ ದಡದಲ್ಲಿ ಅಗಸ್ತ್ಯೇಶ್ವರ ಹಾಗೂ ಗುಂಜನರಸಿಂಹಸ್ವಾಮಿ ದೇವಾಲಯಗಳನ್ನು ಪ್ರಮುಖವಾಗಿ ಹೊಂದಿದೆ. ಅಲ್ಲದೆ ಈ ಪರಿಸರವು ನೂತನ ಶಿಲಾಯುಗ ಹಾಗೂ ಬೃಹತ್ ಶಿಲಾಯುಗ ಜನರ ಬದುಕನ್ನು ಬಿಂಬಿಸುವ ಕುರುಹುಗಳನ್ನು ಹೊಂದಿರುವುದು ಉಲ್ಲೇಖಾರ್ಹವಾಗಿದ್ದು ಹೊಳೆಯಾಚೆಯ ಬೆನಕನಹಳ್ಳಿಯ ಪರಿಸರದಲ್ಲಿ ಈ ಸಂಸ್ಕೃತಿಗಳಿಗೆ ಸಂಬಂಧಿಸಿದ ಅವಶೇಷಗಳನ್ನು ಅನ್ವೇಷಣೆ ಉತ್ಖನನಗಳ ಮೂಲಕ ಈಗಾಗಲೇ ವಿದ್ವಾಂಸರು ಬೆಳಕಿಗೆ ತಂದಿದ್ದಾರೆ. ಪ್ರಾಚೀನ ಶಾಸನಗಳಲ್ಲಿ ತಿರುಮಕೂಡಲಿನ ಉಲ್ಲೇಖ ಆರಂಭದಿಂದಲೂ ಕಂಡುಬರುತ್ತಿದ್ದು ಸುಮಾರು 13ನೇ ಶತಮಾನಕ್ಕೆ ಸೇರಿದ ಹೊಯ್ಸಳ ಬಲ್ಲಣ್ಣನ ಹುಣಸೂರು ಶಾಸನದಲ್ಲಿ ಪುಣೀಶಯೂರಾದ ಸಿಂಹದೇವ ಚತುರ್ವೇದಿ ಮಂಗಲ ಮಹಾಸಭೆಯ ಉಲ್ಲೇಖವಿದೆ. ಆದರೆ ನರಸೀಪುರದ 1188ರ ಶಾಸನದಿಂದ ಪುಣೀಶಿಯೂರಿಗೆ ರಾಮದೇವ ಚತುರ್ವೇದ ಮಂಗಲ ಎಂಬ ಹೆಸರಿದ್ದು ಆ ಊರಲ್ಲಿ ಭೂಮಿಯನ್ನು ಖರೀದಿಸಿ ಆಲುಗೋಡಿನ ದೇವಾಲಯವೊಂದಕ್ಕೆ ದಾನ ಬಿಟ್ಟ ಅಂಶ ಗೊತ್ತಾಗುತ್ತದೆ. ಇದನ್ನು ಬಿಟ್ಟರೆ ನರಸಿಂಹಪುರ ಅಗ್ರಹಾರದ ಉಲ್ಲೇಖ ನರಸೀಪುರದ 1622 ಹಾಗೂ 1749ರ ತಾಮ್ರ ಶಾಸನಗಳಲ್ಲಿ ಕಂಡುಬರುತ್ತದೆ. ಆದರೂ ಸಾಂದರ್ಭಿಕ ಆಧಾರದ ಮೇಲೆ ಇದನ್ನು ಹೊಯ್ಸಳ ಮುಮ್ಮಡಿ ನರಸಿಂಹನ ಕಾಲದಷ್ಟು ಹಿಂದಷ್ಟೇ ಗುರುತಿಸಬಹುದೆಂದು ತೋರುತ್ತದೆ. ತಿ ನರಸೀಪುರದಿಂದ ಈವರೆಗೆ ವರದಿಯಾಗಿರುವ 17 ಶಾಸನಗಳಲ್ಲಿ 4 ನೆರೆಯ ಆಲುಗೋಡಿಗೂ 1 ನೆರೆಯ ಹುಣಸೂರಿಗೂ ಸಂಬಂಧಿಸಿದ್ದು. ಉಳಿದ 13 ಶಾಸನಗಳು ಸುಮಾರು 13ನೇ ಶತಮಾನದ ನಂತರದವು. ನರಸೀಪುರದ ಆದಿಗುಂಜ ನರಸಿಂಹಸ್ವಾಮಿ ಹಾಗೂ ಇತರೆ ದೇವರುಗಳಿಗೆ ಸಂಬಂಧಿಸಿದ ದಾನದತ್ತಿಗಳಾಗಿವೆ. ಅವುಗಳಲ್ಲಿ ಕೃಷ್ಣದೇವರಾಯನ ಕಾಲಕ್ಕೆ ಸೇರಿದ ಶಾಸನ ಸಾಳುವ ಗೋವಿಂದರಾಜನು ನರಸಿಂಹದೇವರಿಗೆ ಬಿಟ್ಟ ದತ್ತಿಯನ್ನು ದಾಖಲಿಸಿದರೆ ನೆರೆಯ ತಿರುಮಕೂಡಲಿನ 1556ರ ಶಾಸನದಿಂದ ರಾಯಸದ ವೆಂಕಟಾದ್ರಿಯು ತಿರುಮಕೂಡಲ ಅಗಸ್ತ್ಯೇಶ್ವರ ಹಾಗೂ ದಕ್ಷಿಣ ಪ್ರಯಾಗವಾದ ಆದಿಗುಂಜ ನರಸಿಂಹಸ್ವಾಮಿಯ ತಿರುವಿಡಿಯಾಟಕ್ಕೆಂದು ತುಂಬಲ ಗ್ರಾಮವನ್ನು ದತ್ತಿ ಬಿಟ್ಟ ಅಂಶ ವೇದ್ಯವಾಗುತ್ತದೆ. ತುಂಬಲದ 1550ರ ಶಾಸನವು ಇದೇ ಅಂಶವನ್ನು ದಾಖಲಿಸಿದೆ. ಈ ಶಾಸನಗಳಲ್ಲಿ ಆದಿಗುಂಜಿಯ ನರಸಿಂಹ ಎಂದಿದ್ದು ಆದಿಗುಂಜಿ ನರಸಿಂಹನ ಮೂಲ ಸ್ಥಳವನ್ನು ಸೂಚಿಸುವಂತಿದೆ. 1622ರ ನರಸೀಪುರ ತಾಮ್ರ ಶಾಸನ ರಾಜ್ಯದಲ್ಲಿ ಈವರೆಗೆ ಲಭಿಸಿರುವ ಅತ್ಯಂತ ಸುದೀರ್ಘ ಶಾಸನವಾಗಿದ್ದು ಚಾಮರಾಜ ಒಡೆಯನು ನವಿಲೂರು ಆಲದೂರುಗಳನ್ನು ಒಗ್ಗೂಡಿಸಿ ಚಾಮರಾಜಪುರ ಅಗ್ರಹಾರವನ್ನು ರೂಪಿಸಿ ಅದರಲ್ಲಿ ಒಂದು ವೃತ್ತಿಯನ್ನು ಗುಂಜಾ ನರಸಿಂಹಸ್ವಾಮಿಯ ಸೇವೆಗೆಂದು ಉಂಬಳಿ ಬಿಟ್ಟು ಉಳಿದ 40 ವೃತ್ತಿಗಳನ್ನು
33 ಬ್ರಾಹ್ಮಣರಿಗೆ ದತ್ತಿಬಿಟ್ಟ ಅಂಶವನ್ನು ದಾಖಲಿಸುತ್ತಾ ನರಸಿಂಹಪುರ ಅಗ್ರಹಾರವನ್ನು ಉಲ್ಲೇಖಿಸುತ್ತದೆ. ಇಲ್ಲಿಯ 1749ರ ನರಸಿಂಹಪುರದ ದಳವಾಯಿ ಅಗ್ರಹಾರ ತಾಮ್ರ ಶಾಸನದಿಂದ ಗುಂಜಾ ನರಸಿಂಹಸ್ವಾಮಿ ಗುಡಿಯ ದಕ್ಷಿಣ ಪಾರ್ಶ್ವದಲ್ಲಿ 14 ಹಳ್ಳಿಗಳನ್ನೊಳಗೊಂಡ ರಾಮಚಂದ್ರಪುರ ಎಂಬ ಅಗ್ರಹಾರವನ್ನು ರೂಪಿಸಿದ್ದ ದಳವಾಯಿ ದೇವರಾಜನು ಅದನ್ನು 120 ವೃತ್ತಿಗಳಾಗಿ ವಿಭಜಿಸಿ ಬ್ರಾಹ್ಮಣರಿಗೆ ದತ್ತಿಬಿಟ್ಟ ಅಂಶ ಗೊತ್ತಾಗುತ್ತದೆ. ಉತ್ತರಾಭಿಮುಖವಾಗಿರುವ ಇಲ್ಲಿಯ ಗುಂಜಾ ನರಸಿಂಹಸ್ವಾಮಿ ಗುಡಿಯು ವಿಜಯನಗರ ಕಾಲದ ರಚನೆಯಾಗಿದ್ದು ವಿಶಾಲವಾಗಿದೆ. ಪ್ರಾಕಾರದ ಮಹಾದ್ವಾರಕ್ಕೆ ಎತ್ತರವಾದ ಗೋಪುರವಿದ್ದು ಮೇಲೆ ಸುತ್ತಲೂ ಇಟ್ಟಿಗೆ ಗಾರೆಗಳಿಂದ ಮಾಡಿದ ಕಿರು ದೇವಕೋಷ್ಠಗಳಿವೆ. ಈ ಗುಡಿಯ ದ್ವಾರ ಮಂಟಪವನ್ನು 1725ರಲ್ಲಿ ಮೂಗೂರಿನ ಕೃಷ್ಣೆಯ ಅರಸರ ಪತ್ನಿ ಚಾಮಮ್ಮಣ್ಣಿ ನಿರ್ಮಿಸಿದ್ದಾಗಿ ತಿಳಿದು ಬರುತ್ತದೆ. ಮಹಾದ್ವಾರದ ಬಳಿ ಇರುವ ಭಕ್ತ ವಿಗ್ರಹವನ್ನು ಮೂಗೂರು ಪಾಳ್ಯಗಾರನ ಶಿಲ್ಪವೆಂದು ಹೇಳಲಾಗುತ್ತದೆ. ಒಳಗೆ ವದಾನ ಗರ್ಭಗೃಹದಲ್ಲಿ ಬಲಗೈಯಲ್ಲಿ ಗುಲಗಂಜಿ ಮರದ ರೆಂಬೆ ನೀಡಿರುವ ನರಸಿಂಹ ಶಿಲ್ಪವಿದೆ. ಅದರಿಂದಾಗಿ ಈ ಕ್ಷೇತ್ರವು ವಾರಣಾಸಿಗಿಂತ ಒಂದು ಗುಲಗಂಜಿಯಷ್ಟು ಹೆಚ್ಚು ಪವಿತ್ರವೆಂದು ಸಂಪ್ರದಾಯವಾಗಿ ಹೇಳಲಾಗುತ್ತದೆ. ಗರ್ಭಗೃಹ ಅಂತರಾಳಗಳ ಮುಂದೆ ವಿಶಾಲವಾದ ನವರಂಗ ಹಾಗೂ ವಿಜಯನಗರ ಶೈಲಿಯ ಎತ್ತರದ ಕಂಬಗಳನ್ನು ಹೊಂದಿದ ರಂಗಮಂಟಪವಿದೆ. ಆತ್ಮೀಯರೇ, ಮತ್ತೊಮ್ಮೆ ಇದನ್ನು ಪುನರುಚ್ಚರಿಸುವೆ. ಒಳಗೆ ಪ್ರಧಾನ ಗರ್ಭಗೃಹದಲ್ಲಿ ಬಲಗೈಯಲ್ಲಿ ಗುಲಗಂಜಿ ಮರದ ರೆಂಬೆಯನ್ನಿಡಿದಿರುವ ನರಸಿಂಹ ಶಿಲ್ಪವಿದೆ. ಅದರಿಂದಾಗಿ ಈ ಕ್ಷೇತ್ರವು ವಾರಣಾಸಿಗಿಂತ ಒಂದು ಗುಲಗಂಜಿಯಷ್ಟು ಹೆಚ್ಚು ಪವಿತ್ರವೆಂದು ಸಾಂಪ್ರದಾಯಿಕವಾಗಿ ಹೇಳಲಾಗುತ್ತದೆ. ಅದರ ಕಂಬಗಳ ಮೇಲೆ ರಾಮಾಯಣ ಹಾಗೂ ಭಾಗವತಗಳಿಗೆ ಸಂಬಂಧಿಸಿದ ಕಥನ ಶಿಲ್ಪಗಳಿವೆ. ಗರ್ಭಗೃಹ ಅಂತರಾಳಗಳ ಮುಂದೆ ವಿಶಾಲವಾದ ನವರಂಗ ಹಾಗೂ ವಿಜಯನಗರ ಶೈಲಿಯ ಎತ್ತರದ ಕಂಬಗಳನ್ನು ಹೊಂದಿದ ರಂಗಮಂಟಪವಿದೆ. ಅದರ ಕಂಬಗಳ ಮೇಲೆ ರಾಮಾಯಣ ಹಾಗೂ ಭಾಗವತಗಳಿಗೆ ಸಂಬಂಧಿಸಿದ ಕಥನ ಶಿಲ್ಪಗಳಿವೆ. ಈ ಕಂಬಗಳ ಮೇಲಿರುವ ಭಕ್ತ ವಿಗ್ರಹಗಳನ್ನು ಮೂಗೂರು ಪಾಳೆಯಗಾರರ ಶಿಲ್ಪಗಳೆಂದು ಹೇಳಲಾಗುತ್ತದೆ. ಪ್ರಧಾನ ಗುಡಿಯ ದಕ್ಷಿಣ ಹಾಗೂ ಉತ್ತರ ಭಿತ್ತಿಗಳ ಮೇಲ್ತುದಿಯ ದೇವಕೋಷ್ಠಗಳಲ್ಲಿ ವೆಂಕಟೇಶ, ವೈಕುಂಠನಾರಾಯಣ, ನರಸಿಂಹಾವತಾರ ಹಾಗೂ ಕೃಷ್ಣಾವತಾರ ಸಂಬಂಧಿತ ನಯವಾದ ಗಾರೆ ಶಿಲ್ಪಗಳಿವೆ. ಈ ದೇವಾಲಯದ ಹಿಂಬದಿಯಲ್ಲಿ ಅಂಡಾಲಮ್ಮ, ಚೆಲುವನಾರಾಯಣ, ಸೀತಾರಾಮ, ಶ್ರೀನಿವಾಸ, ಬೆಣ್ಣೆಕೃಷ್ಣ, ವರದರಾಜಸ್ವಾಮಿ, ವೇದಾಂತ ದೇಶಿಕ ಹಾಗೂ ಮಹಾಲಕ್ಷ್ಮಿಯರ ಕಿರುಗುಡಿಗಳಿವೆ. ಅಲ್ಲೇ ವ್ಯಾಸ ಪ್ರತಿಷ್ಠಿತವೆಂದು ಹೇಳಲಾಗುವ ಹನುಮ ಶಿಲ್ಪವೂ ಸೇರಿದಂತೆ ಹನುಮಂತನ 2 ಶಿಲ್ಪಗಳಿವೆ. ಇದರ ಎಡಭಾಗದ ಗುಡಿಯಲ್ಲಿ ಜನಾರ್ದನನ ಸುಂದರ ಶಿಲ್ಪವಿದೆ. ಗುಂಜಾ ನರಸಿಂಹಸ್ವಾಮಿಯ ರಥೋತ್ಸವವು ಜನವರಿ ತಿಂಗಳಲ್ಲಿ ವಿಜೃಂಭಣೆಯಿಂದ ಜರುಗುತ್ತದೆ. ಬದಿಯಲ್ಲೇ ಇರುವ ಪ್ರಹ್ಲಾದ ಮಂಟಪವನ್ನು ಮುಮ್ಮಡಿ ಕೃಷ್ಣರಾಜರ ಸೇವಕನಾದ ಜಗ್ಗುಲಾಲನು 1855ರಲ್ಲಿ ನಿರ್ಮಿಸಿದ್ದಾನೆ. ಬಲದಂಡಿಯ ಮೇಲಿರುವ ಮೂಲಸ್ಥಾನೇಶ್ವರ ಗುಡಿಯು ವಿಜಯನಗರ ಕಾಲದ ರಚನೆಯಾಗಿದ್ದು ಅನಂತರದಲ್ಲಿ ಲಕ್ಷ್ಮೀನಾರಾಯಣ, ದಕ್ಷಿಣಾಮೂರ್ತಿ, ಸಚ್ಚಿದಾನಂದೇಶ್ವರಿ, ಶಿವಕಾಮೇಶ್ವರಿ ಹಾಗೂ ಚಂಡಿಕೇಶ್ವರಿ ಗುಡಿಗಳನ್ನು ಸೇರಿಸುವ ಮೂಲಕ ಅದನ್ನು ವಿಸ್ತರಿಸಲಾಗಿದೆ. ಮೂಲಸ್ಥಾನ ಗುಡಿಯ ಹಿಂಬದಿಯಲ್ಲಿ ಮರವೊಂದರ ಬುಡಕ್ಕೆ ಒರಗಿಸಿರುವ ಪಾರ್ಶ್ವನಾಥ ತೀರ್ಥಂಕರ ಶಿಲ್ಪದ ಶಾಸನದಲ್ಲಿ ಮೂಲಸಂಘ, ದೇಶೀಗಣ, ಪುಸ್ತಕಗಚ್ಚ, ಕೊಂಡ ಕುಂದಾನ್ವಯದ ಉಲ್ಲೇಖವಷ್ಟೇ ಇದೆ. ಈ ಶಾಖೆಗೆ ಸೇರಿದ ದಾನಿಯೊಬ್ಬ ಇದನ್ನು ಮಾಡಿಸಿರುವ ಅಂಶ ಅದರಿಂದ ವೇದ್ಯವಾಗುತ್ತದೆಯಾದರೂ ಅದು ಹೊಳೆ ದಂಡಿಯಲ್ಲಿರುವ ಬಲ್ಲೇಶ್ವರ ಎಂಬ ಇನ್ನೊಂದು ದೇವಾಲಯವು ಜೀರ್ಣೋದ್ಧಾರಗೊಂಡಿದೆ. ಉಳಿದಂತೆ ಇತರ ನವೀನ ಗುಡಿಗಳಷ್ಟೇ ಅಲ್ಲದೆ ಈಗರ್ಜಿ ಹಾಗೂ ಮಸೀದಿಗಳೂ ಇಲ್ಲಿವೆ. ಪೂರಕ ಮಾಹಿತಿಗೆ ಆಲ್ಗೋಡು ತಿರುಮಕೋಡಲ ಭಾಗವನ್ನು ನೋಡಿದರೆ ತಿಳಿದು ಬರುವುದು. ತಾಲೂಕು ಕೇಂದ್ರ ಶ್ರೀನರಸೀಪುರದಿಂದ ಇಷ್ಟೆಲ್ಲ ಮಹಿಮೆ ಇರುವ ಕಾವೇರಿ, ಕಪಿಲ ಹಾಗೂ ಸ್ಫಟಿಕ ಸರೋವರಗಳು ಸೇರುವ ತ್ರಿವೇಣಿ ಸಂಗಮಕ್ಕೆ ಹೋಗೋಣವೇ? ವಿಶೇಷವಾಗಿ ಕುಂಭಮೇಳ ನಡೆಯುವ ದಿನಗಳಲ್ಲಿ ಭೇಟಿ ಕೊಟ್ಟು ಅಲ್ಲಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡುವುದರಿಂದ ಪ್ರಯಾಗರಾಜ್ನಲ್ಲಿ ಪಡೆಯಬಹುದಾದ ಫಲದಷ್ಟೇ ಫಲವನ್ನು ಇಲ್ಲಿ ಪಡೆಯಬಹುದು. ನಮ್ಮ ಮೈಸೂರು ಜಿಲ್ಲಾಡಳಿತವು ಭಕ್ತರಿಗೆ ಅನುಕೂಲವಾಗುವಂತೆ ಸಕಲ ಸೌಕರ್ಯಗಳನ್ನು ಅಚ್ಚುಕಟ್ಟಾಗಿ ಕಲ್ಪಿಸಿರುತ್ತಾರೆ.
ಹಾಗೂ ಯಾವುದೇ ಪ್ರಯಾಸ ಆಗದ ರೀತಿ ಪುಣ್ಯ ಸ್ನಾನ ಮಾಡಬಹುದಾಗಿದೆ. ನಾನು ಇಂದು ಬುಧವಾರ 12ನೇ ತಾರೀಕು ಭೇಟಿ ನೀಡಿ ಪುನೀತಗೊಂಡಿದ್ದೇನೆ. ಅದಕ್ಕೂ ಮಿಗಿಲಾಗಿ ಸರ್ಕಾರಿ ನೌಕರಿಯಲ್ಲಿದ್ದಾಗ ಕಳೆದ ಕುಂಭಮೇಳದ ವ್ಯವಸ್ಥೆಯಲ್ಲಿ ಒಬ್ಬನಾಗಿ ಸೇವೆ ಸಲ್ಲಿಸಿದ್ದೇನೆ ಎಂಬ ಹೆಮ್ಮೆ ಹಾಗೂ ಸಂತೃಪ್ತಿ ಇದೆ. ಆತ್ಮೀಯರೇ, ಜೀವಮಾನದಲ್ಲಿ ಒಮ್ಮೆಯಾದರೂ ನೀವು ಭೇಟಿ ನೀಡಲೇಬೇಕಾಗಿರುವ ತ್ರಿವೇಣಿ ಸಂಗಮ ಎಲ್ಲಿದೆ ಅಂತೀರಾ? ಮೈಸೂರು ನಗರದಿಂದ ಕೇವಲ 35 ಕಿಲೋಮೀಟರ್ ದೂರದಲ್ಲಿರುವ ತಾಲೂಕು ಕೇಂದ್ರ ಶ್ರೀನರಸೀಪುರ. ಸಂಗಮದವರೆಗೂ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕವಾಗಿದೆ. ಹಾಗಾದರೆ ಹೋಗಿ ಬರುತ್ತೀರಲ್ಲವೇ? ಖಂಡಿತ ಹೋಗಿಯೇ ಹೋಗುತ್ತೀರಿ ಎಂದು ನಂಬಿರುವೆ. ಇಲ್ಲಿಯವರೆಗೂ ಸಹನೆಯಿಂದ ವೀಕ್ಷಿಸಿದ ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ವಿಡಿಯೋ ಮೆಚ್ಚುಗೆ ಆಗಿದ್ದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ MRC ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್, ಮೈಸೂರಿನಿಂದ. ಈ ಕಡೆ ಬನ್ನಿ ಕೆಳಗಡೆ ಬನ್ನಿ.